ವರ್ಷ ಅರಣ್ಯ ಇಲಾಖೆಯವರು ಹಸಿರೀಕರಣ ಯೋಜನೆಯಡಿಯಲ್ಲಿ ನಾನಾ ಬಗೆಯ 1,000 ಸಸಿಗಳನ್ನು ನೆಟ್ಟಿದ್ರು. ಆದರೆ ಈಗ ನೀರಿಲ್ಲದೆ ಎಲ್ಲಾ ಸಸಿಗಳು ಒಣಗುತ್ತಿದ್ದು ಸಾರ್ವಜನಿಕರು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಪಟ್ಟಣದ ವಿವಿಧ ಕಡೆ ಹಸಿರೀಕರಣ ಯೋಜನೆ ಅಡಿಯಲ್ಲಿ ವಿವಿಧ ರೀತಿಯ ಮರಗಳನ್ನು ಹಾಕಿದ್ರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟಿಸಿದ್ರು. ಗಿಡಗಳಿಗೆ ನೀರಿಲ್ಲದೆ ನಿರ್ವಹಣೆ ಇಲ್ಲದೆ ಒಣಗಿವೆ. ವಿವಿಧ ಜಾತಿಯ ಸಾವಿರಾರು ಸಸಿಗಳನ್ನು ನೆಟ್ಟಿದ್ರು. ಇವುಗಳಿಗೆ ಏನಿಲ್ಲವೆಂದರೂ 2 ವರ್ಷಗಳವರೆಗೆ ನೀರುಣಿಸುವ ಕೆಲಸ ಅರಣ್ಯ ಇಲಾಖೆಯದ್ದು. ಆದರೆ ಸಸಿ ನೆಟ್ಟು ಹೋದವರು ಇತ್ತ ಗಮನ ಕೂಡ ಹರಿಸಿಲ್ಲ. ಇದುವರೆಗೂ ಬೇಸಿಗೆ ಆರಂಭವಾಗಿದ್ದು ಗಿಡಗಳು ಒಣಗಲು ಆರಂಭಿಸಿದ್ದು ನೀರು ಹಾಕಿ ಅಂತ ಸಾಕಷ್ಟು ಬಾರಿ ಸಂಬಂಧಪಟ್ಟಂತ ಪಟ್ಟಣ ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ರೂ ಸಹ ಗಿಡಗಳತ್ತ ಈಗಲೂ ಕೂಡ ಗಮನ ಹರಿಸುತ್ತಿಲ್ಲ ಎಂದು ಪರಿಸರ ವೇದಿಕೆಯ ಗುಂಪು ಮರದ ಆನಂದ್ ಆರೋಪಿಸಿದ್ರು. ಗಿಡಗಳು ಒಣಗುತ್ತಿರುವ ಬಗ್ಗೆ ಗುಡಿಬಂಡೆ ತಾಲೂಕಿನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಇ ಹಾಗೂ ಪರಿಸರ ಪ್ರೇಮಿ ನವೀನ್ಗೆ ಸಮಸ್ಯೆ ಬಗ್ಗೆ ಪರಿಸರ ವೇದಿಕೆಯವರು ಮನವಿ ಮಾಡಿದಾಗ ಟ್ಯಾಂಕ್ ನೀರನ್ನ ತಕ್ಷಣ ಕಳುಹಿಸಿದ್ದಾರೆ. ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಣಗುತ್ತಿರುವ ಗಿಡ ಮರಗಳಿಗೆ ನೀರುಣಿಸಿದರೆ ಅವು ಮತ್ತೆ ಚಿಗುರುಕೊಳ್ಳಲಿವೆ. ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕೆಲಸ ಮಾಡಲಿ ಎಂಬುದು ತಾಲೂಕು ಪರಿಸರ ವೇದಿಕೆಯ ಆಗ್ರಹವಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಪರಿಸರ ವೇದಿಕೆ ಅಧ್ಯಕ್ಷ ಬಿ ಮಂಜುನಾಥ್, ಪರಿಸರ ಪ್ರೇಮಿಗಳಾದ ತಿಮ್ಮಾರೆಡ್ಡಿ, ಶ್ರೀನಾಥ್, ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಮುಬಶೀರ್ ಅಹಮದ್, ಎಬಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬನ್ನಿ ಗುಡಿಬಂಡೆಯಲ್ಲಿ ನೀರಿನ ಹಾಹಾಕಾರ ಆಗ್ತಾ ಇದೆ. ಮನುಷ್ಯರಿಗೆ ನೀರಿಲ್ಲ. ಆದರೂ ಕೂಡ ಗಿಡ ಮರಗಳನ್ನು ಬೆಳೆಸಿರೋಕ್ಕೆ ರಕ್ಷಣೆ ಬೇಕು. ಬರೀ ಗಿಡ ಹಾಕೋದಲ್ಲ. ಸುಮಾರು 1 ತಿಂಗಳಿಂದ ನಾವು ಅರಣ್ಯ ಇಲಾಖೆಗೆ ರಿಕ್ವೆಸ್ಟ್ ಮಾಡ್ತೀವಿ. ಪರಿಸರ ವೇದಿಕೆ ಮತ್ತು ಗ್ರೀನ್ ವಾರಿಯರ್ ತಂಡದಿಂದ ನೀರು ಯಾರೂ ಹಾಕಲಿಲ್ಲ. ಪಟ್ಟಣ ಪಂಚಾಯತಿ ಇದಕ್ಕೆ ಕಿವಿ ಕೊಡ್ತಾ ಇಲ್ಲ. ನಮಗೆ ನೋಡಿಬಿಟ್ಟು ತುಂಬ ತೊಂದರೆ ಆಗ್ತಾ ಇದೆ. ನಮಗೆ ಗಿಡಗಳೆಲ್ಲ ಒಣಗೋಗ್ತಾ ಇದೆ. ಒಳ್ಳೆ ಚಿಗುರೆ ಸುಮಾರು ಹನುಮಂತರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ನಮ್ಮದು ರಕ್ಷಣೆ ಮಾತ್ರ, ಮರ ಗಿಡಗಳ ರಕ್ಷಣೆ. ಆದರೆ ಯಾರೂ ಕೂಡ ಕಿವಿ ಕೊಡ್ತಾ ಇಲ್ಲ. ಕೊನೆಗೆ ನಿನ್ನೆ AEE ಆದಂಥ ನಮ್ಮ ನವೀನ್ ಅವರಿಗೆ ಫೋನ್ ಮಾಡಿದೆ. ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪಾಪ ನೆನ್ನೆ ಮಾಡಿ ರಿಕ್ವೆಸ್ಟ್ ಮಾಡಿದ ತಕ್ಷಣ ಇವತ್ತು ಟ್ಯಾಂಕರ್ ಕಳಿಸ್ತು. ಸರ್ ಹಾಕ್ಸಿ ಸರ್ ನೀರು ಅಂತ ಹೇಳ್ಬಿಟ್ಟು ದಿನಾಂಕಗಳು ಕಳಿಸಿದ್ರು. ಏನೆಲ್ಲ ವಾರಕ್ಕೊಂದ್ಸಲ ಅರಣ್ಯ ಇಲಾಖೆಯವರು ಪಟ್ಟಣ ಪಂಚಾಯತ್ ನೀರು ಹಾಕಿದ್ರೆ ಗಿಡಗಳು ಉಳಿಯುತ್ತೆ. ಯಾಕಂದರೆ ಬೆಂಗಳೂರಿಂದ ಬಂದು ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಸೊಬಗಿದೆ, ಒಳ್ಳೆಯ ಪರಿಸರ ಇದೆ ಅಂತ ಹೇಳ್ಬಿಟ್ಟು ಬೇರೆ ಡಿಸ್ಟಿಕ್ಗಳಿಂದ ಇಲ್ಲಿಗೆ ಬರ್ತಾರೆ. ಕಾರಣ ಅಂದರೆ ಪರಿಸರ ಉಳಿಸೋದು ನಮ್ಮೆಲ್ಲರ ಆದ್ಯಕರ್ತೆ. ಸಾರ್ವಜನಿಕರು ನಮಗೆ ಪರಿಸರವಾದಿಗಳು ಬೈತಾ ಇದ್ದಾರೆ. ಎಲ್ಲರೂ ಗಿಡಗಳು ಹಾಕ್ತೀರಿ, ನೀರು ಹಾಕೋರಿಲ್ಲ ಅಂತ. ಇದಕ್ಕೆ ಯಾರು ಹೊಣೆ? ದಯವಿಟ್ಟು ಪತ್ರಕರ್ತ ಹೇಳಬೇಕು. ಪಟ್ಟಣ ಪಂಚಾಯತಿನ, ಅರಣ್ಯ ಇಲಾಖೆನ